ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಬೆಂಗಳೂರು ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟ ಸುರೇಂದ್ರ ಗಿಲ್ ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೌದು ಸ್ನೇಹಿತರೆ, ಒಂದು 15 ದಿನಗಳಿಂದ ಎಲ್ಲ ತಂಡಗಳು ಕೂಡ ತಮ್ಮ ರಿಟರ್ನ್ ಹಾಗೂ ರಿಲೀಸ್ಡ್ ಪ್ಲೇಯರ್ ಲಿಸ್ಟನ್ನು ಬಿಡುಗಡೆ ಮಾಡಿತ್ತು. ಹಾಗೆ UP ಯೋಧಾ ತಂಡ ಸುರೇಂದ್ರ ಗಿಲ್ ಅವ್ರನ್ನ ರಿಲೀಸ್ ಮಾಡಿದೆ ಅಂತಲೇ ಹೇಳ್ಬೋದು. ಕಳೆದ ವರ್ಷ UP ಯೋಧಾಗೆ ಆಡಿದ ಸುರೇಂದ್ರ ಗಿಲ್ ಅವರು ಅಷ್ಟೊಂದು ಏನೋ ರೈಡ್ ಪಾಯಿಂಟ್ ತಂದು ಕೊಟ್ಟಿರಲಿಲ್ಲ. ಹೀಗಾಗಿ UP ಯೋಧಾ ತಂಡ ಅವ್ರನ್ನ ರಿಲೀಸ್ ಮಾಡಿದೆ ಅಂತಲೇ ಹೇಳ್ಬೋದು. ಇತ್ತ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಒಬ್ಬ ಒಳ್ಳೆಯ ರೈಡರ್ ಹಾಗೂ ಒಳ್ಳೆಯ ಅನುಭವ ಇರತಕ್ಕಂಥ ಡಿಫೆಂಡರ್ ಬೇಕಾಗಿದ್ದಾರೆ ಅಂತ ನಮ್ಮ ಕೋಚ್ ಅವರು ಹುಡುಕಾಟದಲ್ಲಿದ್ದರು. ಹಾಗೇನಾದರೂ ಸುರೇಂದ್ರ ಗಿಲ್ ಅವರು ಹರಾಜಲ್ಲಿ ಬಂದರೆ ನಮ್ಮ ಬುಲ್ಸ್ ತಂಡ ಇವ್ರ ಕಡೆ ನೋಡೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಒಬ್ಬ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ರೈಡರ್ ಬೇಕಾಗಿದ್ದಾರೆ. ಹಾಗೆ ಕಳೆದ ಸೀಸನ್ UP ಯೋಧಾದಲ್ಲಿ ಅವರು ಅಷ್ಟೊಂದು ಏನು ಇದು ಮಾಡಿರಲಿಲ್ಲ. ಬಟ್ UP ಯೋಧಾನು ಮತ್ತೆ ರಿಟರ್ನ್ ಮಾಡ್ಕೋ ಚಾನ್ಸ್ ಕೂಡ ಇದೆ. ಹೀಗಾಗಿ ಏನಾದರೂ ಹರಾಜಿಗೆ ಬಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ನೋಡೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಮಾಡಿ. ಸುರೇಂದ್ರ ಗಿಲ್ ಅವರು ಬರಬೇಕಾ ಅಥವಾ ಮತ್ತೆ ಯಾವ ರೈಡರ್ ಕಡೆ ನಮ್ಮ ಬುಲ್ಸ್ ತಂಡ ಮನೆ ಮಾಡಬೇಕು ಅಂತ ಹೇಳಿ. ಯಾಕಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಎಲ್ಲ ಯಂಗ್ಸ್ಟರ್ಗಳು ಇರೋದ್ರಿಂದಾಗಿ ಅಪಾರ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಆಟಗಾರರು ಕೊರತೆ ಇದೆ ಅಂತಲೇ ಹೇಳ್ಬೋದು. ಹೀಗಾಗಿ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಆಟಗಾರರು ಬಂದರೆ ಟೀಮ್ಗೆ ಬೇರೆ ಕಳೆನೇ ಬರುತ್ತೆ ಅಂತಲೇ ಹೇಳ್ಬೋದು. ಏನೇ ಅಂದರೂ ಕೂಡ ಇನ್ನು ಸ್ವಲ್ಪ ದಿನಗಳಲ್ಲೇ ಹರಾಜು ಪ್ರಕ್ರಿಯೆ ಕೂಡ ನಡೆಯುತ್ತೆ. ಅಲ್ಲಿ ಯಾವ ಪ್ಲೇಯರ್ಗಳು ನಮ್ಮ ಬುಲ್ಸ್ ತಂಡಕ್ಕೆ ಹೊಸದಾಗಿ ಎಂಟ್ರಿ ಕೊಡ್ತಾರೆ ಅಂತ ಕಾಯ್ದು ನೋಡಬೇಕು. ಹಾಗೆ ಪ್ರೋ ಕಬಡ್ಡಿ ಕೂಡ ಇನ್ನೂ ಸ್ವಲ್ಪ ದಿನದಲ್ಲಿ ಅದು ಕೂಡ ಶುರು ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಅದು ಕೂಡ ತಯಾರಿ ನಡೀತಾ ಇದೆ. ಏನಾದರೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ವರ್ಷ ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇನ್ನು ಹರಾಜು ಮುಗಿದ ಮೇಲೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.